ಓಹ್! ಬನ್ನಿ, ಬನ್ನಿ. ಏನು ಕಾಲ ಬಂತಪ್ಪ. ವಯಸ್ಸು 30 ಸಾಕು. ಮೂಳೆ ನೋವು, ಬೆನ್ನು ನೋವು, ಕಾಲು ನೋವು, ಕೀಲು ನೋವು ಅಂತಿರ್ತಾರೆ. ಮಕ್ಕಳಿಂದ ವಯಸ್ಸಾದವ್ರವರೆಗೂ ಅಜೀರ್ಣ, ಮೂಲವ್ಯಾಧಿ, ಅಸ್ತಮಾ, ಕೆಮ್ಮು, ನೆಗಡಿ, ಸ್ಕಿನ್ ಪ್ರಾಬ್ಲಮ್ಸು, ಒಂದ ಎರಡ ದಿನಕ್ಕೊಂದೊಂದು ರೋಗ. ಅಂದಾಗೆ ಮುರಿದಿರೋ ಮೂಳೆಗಳನ್ನ ಕೂಡ ಸರಿ ಮಾಡೋ ಒಂದು ಗಿಡ ಇದೆ ಅಂದರೆ ನೀವು ನಂಬ್ತೀರಾ? ಹೌದು, ಖಂಡಿತ ನಿಜ. ಅದೇ ಇಲ್ಲಿದೆ ನೋಡಿ. ಇದ್ರ ಹೆಸರು ಅಸ್ಥಿಶೃಂಖಲ, ಮಂಗರವಳ್ಳಿ, ನಲ್ಲೇರು, ಗುಂಗರವಳ್ಳಿ, ವಜ್ರವಳ್ಳಿ, ಸಂದೂಕದ ಗಿಡ ಅಂತಲೂ ಕರೀತಾರೆ. ಹಾಗೆ ಇಂಗ್ಲೀಷಲ್ಲಿ ಬೋನ್ಸ್ ಸೆಟರ್, ಡೆವಿಲ್ಸ್ ಬ್ಯಾಕ್ ಬೋನ್ ಅಂತ ಕೂಡ ಕರೀತಾರೆ. ಇಷ್ಟೆಲ್ಲ ಬೆನಿಫಿಟ್ ಇರೋಂಥ ಈ ಗಿಡದಿಂದ ಸೂಪರಾಗಿ ಕ್ವಿಕ್ಕಾಗಿ ಒಂದು ಚಟ್ನಿ ಮಾಡೋದನ್ನು ತೋರಿಸ್ಕೊಡ್ತೀನಿ ಬನ್ನಿ. ಒಂದು ಹಿಡಿಯಷ್ಟು ಸೊಪ್ಪನ್ನು ನಾನು ತಗೊಂಡಿದ್ದೀನಿ. ನೀಟಾಗಿ ವಾಶ್ ಮಾಡಿಕೊಂಡು ಅದನ್ನು ಸಣ್ಣದಾಗಿ ಕಟ್ ಮಾಡಿಟ್ಕೋಬೇಕು. ಅದ್ರ ಜೊತೆಗೆ 1 ಕಪ್ಪಷ್ಟು ಕಾಯಿ ತುರಿ, 8ರಿಂದ 10 ಒಣಮೆಣಸಿನ್ಕಾಯಿ, ಖಾರ ನೋಡ್ಕೊಂಡು ತಗೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನಷ್ಟು ಜೀರಿಗೆ, 1 ಸಣ್ಣ ಬೆಳ್ಳುಳ್ಳಿ, ಹಾಗೆ ಖಾರಕ್ಕೆ ಬೇಕಾಗುವಷ್ಟು ಮೆಣಸು, 1 ಸಣ್ಣ ನಿಂಬೆಹಣ್ಣು ಗಾತ್ರದ್ದು ಹುಣಸೆಹಣ್ಣು ತಗೊಳ್ಳಿ. ಈ ಗಿಡದಿಂದ ಇದನ್ನು ಆರಿಸ್ಬೇಕಾದ್ರೆ ಹುಷಾರಾಗಿ ಕೈಗೆ ಎಣ್ಣೆ ಹಚ್ಕೊಂಡು ಅಥವಾ ಕೈಗೊಂದು ಕವರ್ ಮಾಡಿಕೊಂಡು ತಗೊಳ್ಳಿ. ಯಾಕಂದರೆ ತುರ್ಕೆ ಬರೋವಂಥ ಚಾನ್ಸಸ್ ಜಾಸ್ತಿ ಇದೆ. ಇದನ್ನು ನೀಟಾಗಿ ಎಳೆದನ್ನು ತಗೊಂಡ್ರೆ ಯಾವುದೇ ರೀತಿ ವೇಸ್ಟೇಜ್ ಆಗಲ್ಲ. ಇದರಲ್ಲಿ ನೀಟಾಗಿ ಅದನ್ನು ತೊಳ್ಕೊಂಡು ಅದಾದಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಎಷ್ಟು ದೊಡ್ಡ ಬೇಕೋ ಅಷ್ಟು. ಒಂದು ಪ್ಯಾನ್ಗೆ 1/2 ಸ್ಪೂನಷ್ಟು ಅಡುಗೆ ಎಣ್ಣೆ ಯೂಸ್ ಮಾಡಿಕೊಂಡು ಅದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ಈ ಮಂಗರವಳ್ಳಿನ ಹಾಕ್ಕೊಳ್ಳಿ. ಈ ಎಲೆ ಮತ್ತು ಕಾಂಡದ ಸ್ವಲ್ಪ ಬಣ್ಣ ಚೇಂಜ್ ಆಗೋವಷ್ಟು ನೀಟಾಗಿ ಅದನ್ನು ಹುರ್ಕೊಳ್ಳಿ. ಸ್ವಲ್ಪ ಹೊತ್ತಿಗೆ ಸ್ಮೆಲ್ ಕೂಡ ನಿಮಗೆ ಗೊತ್ತಾಗುತ್ತೆ, ಘಮ ಘಮ ಅಂತ ಸ್ಮೆಲ್ ಕೂಡ ಬರುತ್ತೆ. ಈ ರೀತಿ ಬಣ್ಣ ಚೇಂಜ್ ಆದಮೇಲೆ ಅದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳಿ. ಅದು ಸ್ವಲ್ಪ ತಣ್ಣಕ್ಕಾಗೋಕೆ ಬಿಡಿ. ಅದಾದಮೇಲೆ ಅದೇ ಪ್ಯಾನ್ಗೆ ನಾವು ತೊಗೊಂಡಿರೋಂಥ ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿನ ಹಾಕ್ಕೊಂಡು ಲೈಟಾಗಿ ಬಾಡಿಸ್ಕೊಳ್ಳಿ. ಅದಾದಮೇಲೆ ತೊಗೊಂಡಿರೋ 1 ಕಪ್ಪಷ್ಟು ತೆಂಗಿನ ತುರಿನ ಹಾಕ್ಕೊಂಡು ಅದನ್ನು ಕೂಡ ಬಾಡಿಸ್ಕೋಬೇಕು, ಅಂದರೆ ಹುರ್ಕೊಳ್ಳಿ. ಹುರಿದಿಟ್ಕೊಂಡಿರೋ ಎಲ್ಲದನ್ನು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ಫಸ್ಟು ಏನು ತೊಗೊಂಡಿದ್ದೀವಿ ಮಂಗರವಳ್ಳಿ ಮತ್ತು ಮೆಣಸಿನ್ಕಾಯಿನ ಹಾಕ್ಕೊಂಡು ತರಿತರಿಯಾಗಿ ರುಬ್ಕೊಳ್ಳೋಣ. ಯಾಕಂದರೆ ಮೆಣಸಿನ್ಕಾಯಿ ಬೇಗ ನುಣ್ಣಗಾಗೋದಿಲ್ಲ, ಅದಕ್ಕೋಸ್ಕರ. ಆಮೇಲೆ ಅದಕ್ಕೆ ತೆಂಗಿನ ತುರಿ ಮತ್ತು ತೊಳೆದಿಟ್ಕೊಂಡಿರೋ ಹುಣಸೆಹಣ್ಣು ಇದೆರಡನ್ನು ಹಾಕ್ಕೊಂಡು ನೀಟಾಗಿ ನುಣ್ಣಗೆ ರುಬ್ಕೋಬೇಕು. ನೋಡಿ, ಈ ಥರ ಇದನ್ನು ನುಣ್ಣಗೆ ರುಬ್ಕೋಬೇಕು. ಇದಾದಮೇಲೆ ಇದಕ್ಕೆ ಮತ್ತೊಂದು ಸಲ ನಾವು ಆಲ್ರೆಡಿ ಎತ್ತಿಟ್ಕೊಂಡಿರೋ ಉಪ್ಪು, ಜೀರಿಗೆ, ಬೆಳ್ಳುಳ್ಳಿ ಮತ್ತು ಕಾಳು ಮೆಣಸನ್ನು ಹಾಕ್ಕೊಂಡು ಇನ್ನೊಂದು ರೌಂಡ್ ರುಬ್ಕೊಂಡ್ಬಿಡೋಣ. ಓಕೆ, ಇವಾಗ ಫೈನಲ್ ಟಚ್ಗೆ ಬಂದಿದ್ದೀವಿ. ಒಂದು ಒಗ್ಗರಣೆ ರೆಡಿ ಮಾಡ್ಕೊಂಬಿಡೋಣ. 1 ಸ್ಪೂನ್ ಎಣ್ಣೆ, ಕಡಲೆಬೇಳೆ, ಹೆಸರು ಬೇಳೆ, ಹಾಗೆ ಸ್ವಲ್ಪ ಸಾಸಿವೆ, ಒಂಚೂರು ಜೀರಿಗೆ, ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಒಳ್ಳೆ ಮಿಕ್ಸ್ ಕೊಟ್ಕೊಂಡು ಒಂದು ಒಗ್ಗರಣೆ ತೆಗೆದು ನಾವು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿರೋ ಚಟ್ನಿಗೆ ಹಾಕ್ಕೊಂಡ್ರೆ 5 ಮಿನಿಟ್ಸಲ್ಲಿ ಕ್ವಿಕ್ಕಾಗಿ ಹೆಲ್ದಿಯಾಗಿ ಒಂದು ಚಟ್ನಿ ರೆಡಿ ಆಗುತ್ತೆ. ಡೈಲಿ ಒಂದೇ ಥರ ಚಟ್ನಿ ತಿಂದು ಬೇಜಾರಾಗಿರೋರಿಗೆ ಇದು ನಿಜವಾಗ್ಲೂ ಇಷ್ಟ ಆಗುತ್ತೆ. ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ ನನಗೂ ತಿಳಿಸ್ಕೊಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಲೈಕ್ ದ ಚಾನಲ್. ಥ್ಯಾಂಕ್ ಯು.